ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಹೀಗೆ ಅಜಿತ್ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿದ ತಕ್ಷಣ, ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ನೀವು? ನಾವಿಬ್ಬರು ಮದುವೆ ಆಗಿರೋದು ಹೇಗೆ ಅಂತ ಗೊತ್ತು ತಾನೇ? ಮರ್ತಿದ್ರು. ನಾನಂತೂ ಮರೆಯೋದಿಲ್ಲ. ಬೇಕು ಬೇಕು ಅಂತಾನೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭೂಮಿ ಕೇಳ್ತಾಳೆ. ನನ್ನನ್ನು ಇಲ್ಲಿ ಕರ್ಕೊಂಬಂದ್ರ ಅಂತ ಭೂಮಿ ಕೂಗಾಡ್ತಾ ಇರ್ತಾಳೆ. ಇದನ್ನೆಲ್ಲ ನಿಜ ಅನ್ಕೊಂಡ? ಇದೆಲ್ಲ ತಮಾಷೆಗೆ ಮಾಡಿದೆ ಅಷ್ಟೇ. ನಾನು ನಿನ್ನನ್ನು ಪ್ರೀತಿ ಮಾಡೋದ ಸಾಧ್ಯನೇ ಇಲ್ಲ. ಎಷ್ಟು ತಿಂಗಳುಗಳ ಕಾಲ ಜೊತೆಲೇ ಇದ್ದೀವಿ, ಅವಾಗೇ ಪ್ರೀತಿ ಹುಟ್ಟಿಲ್ಲ, ಈಗ ನಿನ್ನ ಮೇಲೆ ಪ್ರೀತಿ ಹುಟ್ಬಿಡುತ್ತಾ? ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟಕ್ಕೂ ಇದನ್ನೆಲ್ಲ ನಂಬಲಿ ಅಂತಾನೆ ನಾನು ನಿನ್ನನ್ನು ಹೊರಗಡೆ ಕರ್ಕೊಂಬಂದಿರೋದು. ಅದನ್ನ ಬಿಟ್ಟು ಬೇರೇನೂ ಇಲ್ಲ ಅಂತ ಅಜಿತ್ ಹೇಳಿದಾಗ, ಆದ್ರೂ ಕೂಡ ನಾವಿಬ್ರು ಬೇರೆ ಬೇರೆನೇ ಇದ್ದಿದ್ದು. ಅಜ್ಜಿಗೆ ಹೇಳಿ ನಾವು ನಮ್ಮ ಪಾಡಿಗೆ ಇರ್ಬೋದಿತ್ತಲ್ವಾ ಅಂತ ಭೂಮಿ ಹೇಳ್ತಾಳೆ. ಎಲ್ಲ ಅಜ್ಜಿ ಬೇಕು ಬೇಕು ಅಂತಾನೆ ಮಾಡ್ತಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಬ್ರು ಮದುವೆ ಆಗಿರೋದೇ ಅವ್ರಿಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನಮ್ಮಿಬ್ರು ಜೀವನ ಸರಿ ಹೋಗ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರ? ಸಾಧ್ಯನೇ ಇಲ್ಲ. ನಾನು ನಿನ್ನ ದೂರ ಮಾಡ್ಬೇಕು ಅಂತಾನೆ ಅಜ್ಜಿ ಪ್ಲಾನ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇರೋದು. ನಿನಗಿದೆಲ್ಲ ಅರ್ಥ ಆಗ್ತಾ ಇಲ್ಲ, ಆದ್ರೆ ನನಗಿದೆಲ್ಲ ಅರ್ಥ ಆಯ್ತು. ಅವ್ರ ದಾರಿಲೇ ನಾವು ಹೋಗ್ಬೇಕು ಅಂತೇಳಿ ನಾನು ನಿರ್ಧಾರ ತಗೊಂಡಿರೋದು. ಅದನ್ನ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ನೀನು ತುಂಬಾ ಪ್ರೀತಿ ಮಾಡ್ತೀವಿ, ನಾನು ನಿನ್ನನ್ನು ಬಿಟ್ಟಿರೋದಿಲ್ಲ ಅಂತ ಅಜ್ಜಿನ ನಂಬಿಸ್ಬೇಕಾಗಿತ್ತು. ಜೊತೆಗೆ ಮನೆಯವರೆಲ್ಲ ನಂಬಬೇಕಾಗಿತ್ತು. ಅದಕ್ಕೆ ನಾನು ಈ ತರ ಮಾಡಿದೆ. ಸ್ವಲ್ಪ ಹೊತ್ತು ಓಡಾಡಿ ಆಮೇಲೆ ಬೇಕಾದ್ರೆ ಮನೆಗೆ ಹೋಗೋಣ. ಅಜಿತ್ ಹೇಳ್ದಾಗ, ಓ ಇದಾ ವಿಷಯ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಭೂಮಿ ಹೇಳ್ದಾಗ, ಹೌದೌದು, ನೀನ್ ಈ ತರ ಎಲ್ಲ ಯೋಚನೆ ಮಾಡಲ್ಲ, ಬೇರೆ ತರನೇ ಯೋಚನೆ ಮಾಡ್ತೀಯ ಅಂತ ಅಜಿತ್ ಹೇಳ್ತಾನೆ. ಜಾಗದಲ್ಲಿ ನಿಂತ್ಕೊಂಡು ನಂತರ ಯೋಚನೆ ಮಾಡು, ಆಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಅಜಿತ್ ಹೇಳ್ತಾನೆ. ಮನಸ್ವಿನಿಗೆ ತುಂಬಾ ಕೋಪ ಬಂದಿರುತ್ತೆ. ನಿನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಭೂಮಿ, ಅಜಿತ್ನ ಹೊರಗಡೆ ಕರ್ಕೊಂಡೋಗಿದ್ಯಾ ಅಂತ ಮನಸ್ವಿನಿ ಕೂಗಾಡ್ತಾ ಇರ್ತಾಳೆ. ಈ ಸೌಂಡ್ ಕೇಳಿ ಮನೆಯವರೆಲ್ಲ ಬರ್ತಾರೆ. ಅಮ್ಮ ಕೂಗಾಡ್ತಾ ಇದೆಯಾ, ಏನಾದರೂ ನೋಡಿ ಎದ್ರುಕೊಂಡ ಅಂತ ಶ್ರವಣ್ ಮತ್ತೆ ಮನೆಯವರೆಲ್ಲ ಕೇಳ್ತಾರೆ. ಹಾಗೆಲ್ಲ ಏನಿಲ್ಲ, ಏನೋ ಕೆಟ್ಟ ಕನ್ಸ್ಬಿತ್ತು ಅಷ್ಟೇ. ನನ್ನ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಎಷ್ಟೊಂದು ವರ್ಷ ಆಯ್ತು ಇನ್ನೂ ಮನೆಗೆ ಬಂದಿಲ್ಲ. ಮನೆಗೆ ಬಂದ್ರು ಅವ್ರ ಮನೆಗೆ ಬಂದಿಲ್ಲ, ಎಲ್ಲಿದ್ದಾರೋ ಏನೋ ಕೂಡ ಅವ್ರು ನಮಗೆ ಸಿಕ್ಕಿಲ್ಲ ಅಂತ ದೇವ್ರಿಗೆ ಬೈತಾ ಇದ್ದೆ ಅಷ್ಟೇ ಅಂತ ಎಲ್ಲರ ಮುಂದೆ ಮನಸ್ವಿನಿ ನಾಟಕ ಮಾಡ್ತಾಳೆ. ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ನಿನ್ ತಾಯಿ ಬಂದೇ ಬರ್ತಾರೆ, ನೋಡ್ತಾ ಇರೋ. ಬಿಟ್ಟು ನೀನ್ ಈ ತರ ದೇವ್ರಿಗೆ ಬೈಯೋದು ಸರಿ ಇಲ್ಲ. ಎಲ್ಲದಕ್ಕೂ ಅಷ್ಟಿನೇ ದೇವ್ರು, ಅಂತದ್ರಲ್ಲಿ ಆ ದೇವ್ರು ನಮ್ಮ ಕೈನ ಯಾವತ್ತೂ ಬಿಡೋದಿಲ್ಲ. ವಾಪಸ್ ಬಂದೇ ಬರ್ತಾಳೆ ಅಂತ ಸಂಗೀತ ಮನಸ್ವಿನಿಗೆ ಸಮಾಧಾನ ಮಾಡ್ತಾಳೆ. ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಆದ್ರೆ ದೇವಯಾನಿ ಮಾತ್ರ ಅಲ್ಲೇ ನಿಂತ್ಕೊಂಡು, ಯಾಕಷ್ಟು ಅವ್ರ ಕಿರಿಸ್ತೆ, ನಿಜ ಹೇಳು. ದೇವಯಾನಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಮನೆಯವ್ರಿಗೆಲ್ಲ ಏನೋ ಹೇಳಿ ಸಮಾಧಾನ ಮಾಡಿದೆ, ಈಗ ಇವ್ರಿಗೇನು ಹೇಳೋದು ಅಂತ ಮನಸ್ವಿನಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಹೇಳು ಮನಸ್ವಿನಿ, ಯಾಕ ತರ ಕಿರ್ಚ್ಕೊಂಡೆ ಅಂತ ನಿನ್ನೆ ಕೇಳ್ತಾ ಇರೋದು ಅಂತ ದೇವಯಾನಿ ಕೇಳಿದ ತಕ್ಷಣನೇ, ಓ ಅಜಿತ್ ಹತ್ರ ಸಿಗಾಕೊಂಡಿರೋ ತರ ಕನಸ್ಬಿತ್ತು, ಅದಕ್ಕೆ ಅಷ್ಟು ಜೋರ ಕಿರ್ಚ್ಕೊಂಡೆ, ಬಿಟ್ರೆ ಬೇರೇನೂ ಇಲ್ಲ. ಅಕಸ್ಮಾತ್ ಏನಾದರೂ ಅದು ನಿಜ ಆಗ್ಬಿಟ್ರೆ ಅಂತ ಟೆನ್ಷನ್ ಆಯ್ತು ಅಷ್ಟೇ. ಮನಸ್ವಿನಿ ನಾಟಕ ಮಾಡ್ತಾಳೆ ದೇವಯಾನಿ ಮುಂದೆ. ಹೌದಾ, ಹಾಗಾದ್ರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ದೇವಯಾನಿ ಹೇಳ್ತಾಳೆ. ಅದು ಅಲ್ಲದೆ ಇದ್ದಕ್ಕಿದ್ದಾಗೆ ಈ ತರ ಬೆಳಗ್ಗೆನೆ ಈ ತರ ಕನಸು ಬಿದ್ದಿದೆ ಅಂದ್ರೆ ಏನೋ ಅಪಾಯ ಇದ್ದೇ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕು. ಆ ಅಜಿತ್ ಏನ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ದೇವಯಾನಿ ಮತ್ತೆ ಮನಸ್ವಿನಿ ಇಬ್ರು ಮಾತಾಡ್ತಾ ಇರ್ತಾರೆ. ಈ ಕಡೆ ಭೂಮಿಗೆ ಮಲ್ಗೆ ಹೂ ತಗೊಂಡು ಅಜಿತ್ ಕೊಡ್ತಾನೆ. ಸಾಹೇಬ್ರೆ, ನೀವು ನನಗೆ ಮಲ್ಗೆ ಹೂ ತಂದಿದ್ದೀರಲ್ವಾ, ನಿಮಗೆ ಈ ವಾಸನೆ ಅಂದ್ರೆ ಅಲರ್ಜಿ ಅಲ್ವಾ ಅಂತ ಭೂಮಿ ಕೇಳ್ತಾಳೆ. ಅದು ಅಲರ್ಜಿನೇ, ಆದ್ರೆ ಏನ್ ಮಾಡೋದು, ನಿನ್ಗೋಸ್ಕರ ಅಂತ ತಂದಿದ್ದೀನಿ, ಮುಡ್ಕೋ, ಪರವಾಗಿಲ್ಲ. ಮನೆಗೆ ಹೋದ್ಮೇಲೆ ಇವರಿಬ್ರು ಸುತ್ತಾಡಕ್ ಹೋಗಿದ್ರೋ ಇಲ್ಲೋ ಅಂತ ಮನೆಯವ್ರಿಗೆಲ್ಲ ಅನುಮಾನ ಬರಬಾರ್ದಲ್ವಾ, ಇದೆಲ್ಲ ಅಂತೇಳಿ ಅಜಿತ್ ಹೂ ಕೊಡ್ತಾನೆ. ಆಗ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸಾಹೇಬ್ರೆ ಅಂತೇಳಿ ಭೂಮಿ ಹೂವು ಮುಡ್ಕೊಂತಾಳೆ. ಐಸ್ ಕ್ರೀಮ್ ತಿನ್ನಕ್ ಹೋಗೋಣ ಅಂತ ಅಜಿತ್ ಕೇಳಿದಾಗ, ವಾವ್ ಇಷ್ಟೊತ್ನಲ್ಲಿ ಐಸ್ ಕ್ರೀಮಾ, ಹೋಗೋಣ ಬನ್ನಿ ಅಂತ ಭೂಮಿ ಹೇಳ್ತಾಳೆ. ಇನ್ನೊಬ್ಳ ಜೊತೆ ಯಾರು ಬರ್ತಾರೆ, ಬೇಜಾರಾಗುತ್ತೆ, ಇರೋ ಸತ್ಯಣ್ಣಂಗೆ ಫೋನ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ಸತ್ಯಣ್ಣಂಗೆ ಫೋನ್ ಮಾಡಿ, ನಾವಿಬ್ಬರೇ ಐಸ್ ಕ್ರೀಮ್ ತಿನ್ನಕ್ಕಿಂತ ಹೊರಗಡೆ ಬಂದಿದ್ದೀವಿ, ನೀವು ಹೇಳಿದ ವಿಷಯ ಎಲ್ಲ ಗೊತ್ತಾಯ್ತು ಸತ್ಯಣ್ಣ, ಅದು ನನಗೆ ಲೇಟಾಗಿ ಅರ್ಥ ಆಯ್ತು ಅಷ್ಟೇನೆ. ಈಗ ಅದನ್ನೆಲ್ಲ ಬಿಟ್ಟಾಕಿ ನಾವಿಬ್ರು ಐಸ್ ಕ್ರೀಮ್ ತಿನ್ನಕ್ಕಿಂತ ಹೊರಗಡೆ ಬಂದಿದ್ದೀವಿ, ಈಗ ನೀವು ನಮ್ಮ ಜೊತೆ ಬರ್ಬೇಕಂತ ನಮ್ಗೆ ಆಸೆ, ದಯವಿಟ್ಟು ಬನ್ನಿ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ನಾನೇನಾದ್ರೂ ಹೋದ್ರೆ ಇವರಿಬ್ರಿಗೂ ತೊಂದರೆ ಆಗುತ್ತೆ, ಇವರಿಬ್ರೇ ಖುಷಿಯಾಗಿರ್ಲಿ, ಇಬ್ಬರೇ ಹೊರಗಡೆ ಹೋಗಿದ್ದಾರೆ, ಆರಾಮಾಗಿರ್ಲಿ ಅಂತ ಹೇಳಿ ನಾನೇನಾದ್ರೂ ಬರಲ್ಲ ಅಂದ್ರೆ ಅಜಿತ್ ಸುಮ್ಮನೆ ಬಿಡೋದಿಲ್ಲ. ಮಾಡ್ಲಿ ಅಂತ ಸತ್ಯಣ್ಣ ಯೋಚನೆ ಮಾಡ್ತಾ, ನಾನು ಇಲ್ಲೇ ಇದ್ದೀನಿ, ಸ್ವಲ್ಪ ದೂರದಲ್ಲಿ ಬಂದ್ಬಿಡ್ತೀನಿ, ವರೆಗೂ ನೀವಿಬ್ರು ಐಸ್ ಕ್ರೀಮ್ ತಿಂತಾ ಇರಿ ಹೇಳಿ ಸತ್ಯಣ್ಣ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಮಳೆ ಬಂದಿದ ತಕ್ಷಣ ಭೂಮಿ ಮತ್ತೆ ಅಜಿತ್ ಇಬ್ರು ಖುಷಿಯಿಂದ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ, ಅಜಿತ್ ಭೂಮಿನ ತಪ್ಕೊಂಡು ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಈ ಕಡೆ ಶ್ರವಣ್ ಮನಸ್ವಿನಿಗೆ ಅಂತ ಅಡಿಗೆ ಮಾಡಿರ್ತಾರೆ. ಆಗ ಚಿತ್ರಾನ್ನಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡಿದ್ರೆ ಇವರು ಇದನ್ನ ಹೇಗಪ್ಪ ತಿನ್ನೋದು ಅಂತ ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ. ತುಂಬಾನೇ ಖಾರ ಇದೆ ಅಪ್ಪ, ನನಗೆ ಆಶ್ರಮದ ಊಟ ಸಪ್ಪೆ ಇತ್ತಲ್ವಾ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ. ಟೇಸ್ಟ್ಗೆ ಅಡ್ಜಸ್ಟ್ ಆಗೋದು ತುಂಬಾನೇ ಕಷ್ಟ ಆಗ್ತಾ ಇದೆ, ತುಂಬಾನೇ ಖಾರ ಅನಿಸ್ತಾ ಇದೆ, ನನ್ನ ಫೇವರೇಟ್ ಚಿತ್ರಾನ್ನ ತಿನ್ನಕ್ಕಾಗ್ತಾ ಇಲ್ವಲ್ಲ ಅಪ್ಪ. ಮನಸ್ವಿನಿ ಹೇಳ್ದಾಗ, ಹೌದಾ ಕಂದ, ಹೋಗ್ಲಿ ಬಿಡು, ವಿಚಾರ ಮಾಡ್ಕೋಬೇಡ, ನಾನು ನಿನಗೆ ಬೇರೆ ಏನಾದ್ರೂ ಕೊಡ್ತೀನಿ,
ಇಲ್ಲಿ ಸಕ್ಕರೆ ಮತ್ತು ನೀರನ್ನ ಕುಡಿಸಿ ಐಸ್ ಕ್ರೀಮ್ನ ತರಕ್ಕೆ ಅಂತ ಹೋಗ್ತಾರೆ ಶ್ರವಣ್. ನಾನು ಬರ್ತೀನಿ ಅಂತೇಳಿ ಮನಸ್ವಿನಿನೂ ಕೂಡ ಬರ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.